ನಮಗೆ ಮಾತಾಡೋದೇನೋ ಹೊಸಕೋಟೆ ಸ್ಟೈಲು ಅಂತಾರೆ. ಇದು ಯಾವುದು? ಇದು ಲೋಕಾಯುಕ್ತ ಬಂದಿರೋದಾ ಲೋಕಲ್ ಸ್ಟೈಲು? ನನಗೆ 6 ತಿಂಗಳಿಂದ ನನ್ನ ಬಗ್ಗೆ ಯಾರೂ ಮಾತಾಡಲಿಲ್ಲ ಅಂತ ಹೇಳ್ತಾರೆ. ಮಾತಾಡೋ ಪರಿಸ್ಥಿತಿನೂ ಬಂದಿದೆ. ನಾವೇನೋ ಇಡಿ ಮಾಡಿಸಿದ್ವಿ ಅಂತೇಳಿ ಇವಾಗ ನಾವು ಮಾಡಿಸ್ತಾ ಇದ್ದೀವ ಲೋಕಾಯುಕ್ತ? ನಮಗೆ ಮಾತಾಡೋದೇನೋ ಹೊಸಕೋಟೆ ಸ್ಟೈಲು ಅಂತಾರೆ. ಇದು ಯಾವುದು? ಇದು ಲೋಕಾಯುಕ್ತ ಬಂದಿರೋದಾ ಲೋಕಲ್ ಸ್ಟೈಲು? ಇರೋದೆಲ್ಲ ಗಲೀಜುಗಳು ಮಾಡ್ತಾರೆ. ಎಲ್ಲ ಅಧಿಕಾರಿಗಳು ಹೋಗ್ತಾರೆ, ಯಾರೋ ತಿನ್ನೋದು, ಅಧಿಕಾರಿಗಳೆಲ್ಲ ಮನೆಗೆ ಹೋಗ್ತಾರೆ. ಎಲ್ಲ ಮಾಲೂರು ಅಧಿಕಾರಿಗಳಿಗೆ ಬಡ್ಕೊಂಡು ಹೇಳ್ತಾ ಇದ್ದೀನಿ, ತಹಶೀಲ್ದಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವ್ರ ತಲೆಗೆ ಹೋಗ್ತಾ ಇಲ್ಲ. ಈಗ ಆಗ್ತಾ ಇರುವಾಗೆಲ್ಲ ಏನೋ ಹೆಚ್ಚು ಕಡಿಮೆ ಯಾರ ತಲೆ ಬರ್ತದೆ? ಅಧಿಕಾರಿಗಳು. ಲೋಕಾಯುಕ್ತದ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಇವರು? ಸ್ಟೇಟ್ ಗೌರ್ಮೆಂಟ್ ಅಲ್ವಾ, ಏನು ಮಾಡ್ತಾರೋ ಗೊತ್ತಿಲ್ಲ. ಎಷ್ಟೊಂದು ಲೋಕಾಯುಕ್ತಲ್ಲಿ ಪೆಂಡಿಂಗ್ ಇದೆ. ಏನೂ ಇಲ್ಲದೆ ಬಂದವರ ಲೋಕಾಯುಕ್ತವರು? ಏನು ಅವ್ಯವಹಾರ ಇಲ್ಲದೆ ಬಂದವರ? ಹಾಲು ರೈತರಿಗೆ ಸೇರ್ಬೇಕಾದ ದುಡ್ಡುಗಳ್ರಿ, ಯಾವುದೋ ಕಾಂಟ್ರಾಕ್ಟರ್ಗಳ ಹತ್ರ ತಿಂತಾ ಇದ್ದೀರಿ, ತಿನ್ನಿರಿ. ಹಾಂ, ಬಂಡೆಗಳು ತಿನ್ನಿರಿ, ನಕಲಿ ದಾಖಲೆಗಳು, ಗೋಮಾಳುಗಳು ತಿಂತಿದ್ರಿ. ಈ ಹಾಲಲ್ಲೂ ಬೇಕಾ? ರೈತರು 5 ಗಂಟೆ 4 ಗಂಟೆಗೆ ಎದ್ದೇಳ್ತಾರೆ ರೀ ಹೆಣ್ಮಕ್ಳು, ಈಗ ಮಹಿಳೆಯರು ವಯಸ್ಸಂದೇ ಎದ್ದೇಳ್ತಾರೆ, ಮೇವುಗಳು ಉಣಿಸ್ತಾರೆ. ಹಸುಗಳಿಗೆ ಏನು ಆಗ್ದಿದ್ದಾಗ ನೋಡ್ಕೊಂಡು ಅವರ ಜೀವನ ಬೆವರನ್ನ ಹಿಂಡಿ ಈ ಹಾಲು ಕರೆದು ಅದಕ್ಕೆ ಕಾಯ್ತಾ ಇರ್ತಾರೆ. ಅದರಲ್ಲೂ ವ್ಯವಹಾರ ಅಂದರೆ ಯಾರು ಮಾಡ್ಯವ್ರೆ ಅಂತಲ್ಲ, ಮಾಡಿರೋರ ಮನೆಗಳು ಒಳ್ಳೇದಾಗ್ತದ? ಹಾಳಾಗಿ ಹೋಗಲ್ವಾ? ಹಾಲು ದುಡ್ಡು ತಿಂದ್ರಿ ರೈತರು, ಲೋಕಲ್ಲು, ಇಂಟರ್ನ್ಯಾಷನಲ್ ಎಲ್ಲ ತೋರಿಸ್ತಾರೆ. ಇದು ತಾತ್ಕಾಲಿಕ, ಈ ವರ್ಷ 2 ವರ್ಷ. ಇದು ಯಾವತ್ತು ಹಿಂಗೆ ಮಾಡಿದವರು ಜೀವನದಲ್ಲಿ ನ್ಯಾಯವಾಗಿ ಬದುಕಿದ್ದಿಲ್ಲೇ ಇಲ್ಲ. ತಾತ್ಕಾಲಿಕವಾಗಿ 5 ವರ್ಷ 10 ವರ್ಷ ಬದುಕ್ಬೋದು. ನೆಕ್ಸ್ಟ್ ಜನ್ರೇಷನ್ಗಳು ಏನೇನಾಗ್ತವೆ ಅನ್ನೋದು ನೋಡ್ರಿ ಅಲ್ವಾ? ಶಾಪ ಅಲ್ವಾ? ಹಾಂ, ರಾಜಕಾರಣದಲ್ಲಿ ದುಡ್ಡು ಮಾಡ್ತಾರೆ ಎಲ್ಲರೂ, ಯಾರ ಮೇಲೋ ಒಬ್ಬೊಬ್ಬರು ಮಾಡ್ತಾರೆ. ಈ ಮಟ್ಟಕ್ಕೆ ಭಯ ಇರಬೇಕು ರೈತರ ಬಗ್ಗೆ, ಬಡವ್ರ ಬಗ್ಗೆ, ದೀನ ದಲಿತರ ಬಗ್ಗೆ. ಎಲ್ಲ ಫೋಟೋಗಳು ದೊಡ್ಡ ದೊಡ್ಡದವರೇ ಹಾಕಿರ್ತೀರಿ. ಇವೆಲ್ಲ ಹಾಲಲ್ಲಿ ದುಡ್ಡು ತಿನ್ನು ಅಂತ ಹೇಳೋರ? ಹಾಂ, ಲೋಕಾಯುಕ್ತ ಸುಮ್ಮನೆ ಬಂದದನ್ಪ. ನೀವು ಯಾರು ಕ್ವಶನ್ನು ಕೇಳಲ್ಲ, ನಾನೇ ಆನ್ಸರ್ ಮಾಡೋದು.